ಬೈಪಾಸ್ಗೆ ಮುಂಚೆನೇ ಪ್ರಪೋಸಲ್ ಹಿಂದೆ ನಾನು ಇಷ್ಟಪಟ್ಟಿದ್ದೀನಿ. ಅದು ಆಗೋ ಕಾಲ ಬಂದಾಗ ಆಗುತ್ತೆ. ಈಗ ನಿನ್ನೆ ನಾನು ಯಾವ ಉದ್ದೇಶದಿಂದ ಪೊಲೀಸ್ ವೈಫಲ್ಯ ಇದೆ ಅಂತ ನಾನು ಸ್ವಲ್ಪ ಗಮನಿಸಿದೆ. ನಿನ್ನೆ ರಾತ್ರಿ ಹೇಳ್ತೀನಿ. ಯಾತಕ್ಕೆ ಅಂದರೆ ಇದು 2 ಲೈನ್ ಇದೆ, 4 ಲೈನ್ ಮಧ್ಯೆ ಮೀಡಿಯಮ್ ಇದೆ. ಮೀಡಿಯಮ್ ಇಲ್ದೇ ಹೋಗಿದ್ರೆ ನಿನ್ನೆ ಸುಮಾರು 100 ಜನ ಹೋಗೋರು. ನಿನ್ನೆ ಆ ಮೀಡಿಯಮ್ ಇಲ್ಲದೆ ಹೋಗಿದ್ರೆ ಒಂದು ಸೈಡು ಬರ್ತಾ ಇತ್ತು ಗಣಪತಿ, ಇನ್ನೊಂದು ಸೈಡು ಅದರ್ ಸೈಡು 2 ಲೈನಲ್ಲಿ ವೆಹಿಕಲ್ ನಿಧಾನಕ್ಕೆ ಹೋಗ್ತಾ ಇತ್ತು. ಇವ್ರೇನು ಮಾಡಬೇಕಾಯಿತು, ಹಿಂದೆ 500 ಅಡಿ ಈ ಕಡೆ 500 ಅಡಿ ಬ್ಯಾರಿಕಾರ್ಡ್ ಹಾಕಿದ್ರು ಹಿಂದೆ. ಆ ಬ್ಯಾರಿಕಾರ್ಡನ್ನ ಹಾಕಿದ್ರೆ 2 ಕಡೆ ಅವ್ರು ಸ್ಪೀಡಾಗಿ ಬಂದವರು ಇದರಲ್ಲಿ ಅವ್ರು ಎಣ್ಣೆ ಹಾಕಿ ಕುಡಿದು ಬಂದವರು ಅಂತ ಹೇಳ್ತಾರೆ. ಕುಡ್ದವ್ರ ಬಿಟ್ಟು ನಮಗೆ ಗೊತ್ತಿಲ್ಲ. ಸ್ಪೀಡಾಗಿ ಬಂದು ಅದು ಒಳಗೆ ಕಂಟ್ರೋಲ್ ಆಗದ. ಈ ಘಟನೆ ಆಗ್ತಾ ಇರಲಿಲ್ವಾ? ಅವನು ಎಷ್ಟು ಸ್ಪೀಡಾಗಿ ಬಂದಿದ್ದಾನೆ ಅಂದರೆ ಒಂದು ಆ ದೂರದ ಲೈಟ್ ಇದೆ, ಸ್ಟ್ರೈಟ್ ಇದೆ, ಅಂದರೆ ಯಾವ ಎಷ್ಟು ಸ್ಪೀಡಾಗಿ. ಆಮೇಲೆ ಈ ಕಡೆ ಸೈಡು ಇದಕ್ಕೆ ಜನದ ಮೇಲೆ ನುಗ್ಗಿರೋದು ನಮ್ಮದು ಮಧ್ಯೆ ಇದೈತಲ್ಲ ಡಿವೈಡರ್ ಹತ್ತಿ ಅದು ಡಿವೈಡರ್ ಇದ್ದವ್ರು ಎಷ್ಟು ಜನ ಹೋಗ್ಬಿಡೋರು ಏನು ನೋಡ್ರೆ. ಈ ಕಡೆ ಪಕ್ಕದಲ್ಲಿ ರೈಲ್ವೆ ಗೋಡೆ ಹೊಡೆದಿದ್ರು ಏನು ಆಚಾರಿಲ್ಲ, ಏನೋ ಗೊತ್ತಿಲ್ಲ. ಇದು ನಿಜಕ್ಕೂ ಹೇಳೋದಾದ್ರೆ ನೀವು ಹೇಳಿ, ಯಾಕೆ 500 ಮೀಟ್ರ್ ಹಿಂದ್ಗಡೆ ಹಾಕ್ಬಾರ್ದಾಯಿತು ಇಷ್ಟೊಂದು ಜನ ಇದ್ದಾಗ? ಅವ್ರು ಯಾರು ಸರ್ಕಲ್ ಇನ್ಸ್ಪೆಕ್ಟ್ರು? ನಾನು ಹೇಳೋದು ಇದು ಕ್ರಮ ತಗೊಳ್ದು ಹೋದರೆ ನಾಳೆ ದಿವಸ ಎಚ್ಚರಿಕೆ ಗಂಟೆ ಆಗುತ್ತೆ. ನಾನು SP ಅವ್ರಿಗೆ ಹೇಳಿದ್ದೀನಿ, IG ಅವ್ರಿಗೆ ಹೇಳಿದ್ದೀನಿ. ಪಬ್ಲಿಕ್ಸಲ್ಲಿ ಏನಾಗುತ್ತೆ, ಇವ್ರ ಜೊತೆ ಕೊರಿಡ್ ಆಗ್ತಾರೆ ಅಂತ ನಮ್ಮನ್ನು. ನಾನು ಹೇಳೋದು ಇವತ್ತು 9 ಕುಟುಂಬ ಇವತ್ತು ಹೋದೆ ಬೆಟ್ಟ ಇದ್ರ KB ಪಾಳ್ಯ ಅಂತೇಳಿ ಅವು ಜಲ್ಲಿಪಲ್ಲಿ ಹೊಡ್ಕೊಂಡವೆ. ಆ ಹುಡುಗನ ನೋಡ್ಬಿಟ್ರೆ ಇನ್ನೂ ಬದುಕಿದ್ದಂಗೆ ಕಾಣ್ತಾ ಇದ್ದೆ. PUC ಅವ್ರು ಹೇಳ್ತೀನಿ, ನಾನು ಸಾಕಿದ್ದೀನಿ, ನಿನ್ನ ಸಾಕಿದ್ದು ಮಾಡ್ತೀನಿ ಅಂತ ಡಿಪ್ಲೊಮಾ ಓದಿರೋ ಹುಡುಗ. ಆಚಾರ್ಯರು ಮುತ್ತಿಗೆರೆಯಲ್ಲಿ ಅವ್ರು ಹೇಳ್ತಿ, ಅವ್ರ ತಾಯಿ ಹೇಳ್ತಾಳೆ, ನೀ ಕೂಲಿ ಮಣ್ಣನ್ನು ಸಾಕ್ತಾ ಇದೆಯಾ, ತಡಿ ಕಾಪಿ ಕಾಯಿಸ್ಕೊಡ್ತೀನಿ ನಿನಗೆ ಅಂತ. ನಾನು ಸಾಯಂಕಾಲ ಬಂದ ತಕ್ಷಣ ಆ ಹುಡುಗ ಸ್ಕೂಲ್ಗೆ ಹೋಗಿ, ನಾನು ನಾಳೆ ಇದೇ ಸ್ಕೂಲಲ್ಲಿ ವಾಲಿಬಾಲ್ ಆಡಿ ಮೆಡಲ್ ತಂತೀನಿ ಅಂತ ಹೇಳಿದ್ದ ಆಚಾರ್ಯ ಹುಡುಗ, ನಾಳೆ ಸ್ಕೂಲ್ ಗ್ರೌಂಡಲ್ಲಿ ಅಂತ ಹೇಳಿ ಒಮ್ಮೆ ಹೇಳ್ತಾಳೆ. ಇನ್ನೊಬ್ಬ ಇದು ನಮ್ಮ ಇದೈತಲ್ಲ ಕ್ರೂಸ ಮಾಡ್ತಾರೆ ಎಲ್ಲಿ ದನ ಕೇಳಿಕೊಂಡು, ಅವರು PUC ಮಾಡಿ ಊರೊಳಗೆಲ್ಲ ಸೊಪ್ಪು ಮಾರ್ಕೊಂಡಿದ್ದ. ಎಲ್ಲ ಸುತ್ತಮುತ್ತ ಹೇಳಿ ಸೊಪ್ಪು ತರಕಾರಿ ಮಾರೋದು. ಇನ್ನು ಒಬ್ಬ ಹಾಸನದಲ್ಲಿ ಪರಿಶಿಷ್ಟ ಜಾತಿ, ಅಲ್ಲಿ ಇಲ್ಲಿ ಹಾಸನದಲ್ಲಿ ವರ್ಷಾಪ್ ಇಟ್ಕೊಂಡರು. ಆ ವರ್ಷಾಪ್ ಇಟ್ಕೊಂಡನು. ಅವ್ರು ವರ್ಷಾಪಲ್ಲಿ ದುಡ್ಕೊಂಡು ಮದುವೆ ಇಲ್ಲ. ಅವ್ರ ತಾಯಿಯವ್ರನ್ನೆಲ್ಲ 15 ದಿನಕ್ಕೋಸರಿ ಎಲ್ಲ ಕಡೆ ತಿರುಗಿಸ್ಕೊ ಬರೋದಂತೆ. ಅದು ನೋಡ್ಬಿಟ್ರೆ ಕಣ್ಣಿಂದ ಇನ್ನೊಬ್ರು ಒಂದೇ ಊರಲ್ಲಿ 2 ಜನ, ಯಾಲಿ ಕಬ್ಬಳ್ಳಿಲಿ ಬಂಟ್ರಳ್ಳಿ, ಅವ್ರು ಯಾರು ಕರ್ಕೊಂಬರಕ್ಕೆ ಮೋಟ್ರ್ ಸೈಕಲ್ ಅವ್ರು ಹೋಯ್ತಾವನೆ, ಒಂದು ಸೈಡಲ್ಲಿ ಹೋಯ್ತಾವನೆ, ಮಧ್ಯದಲ್ಲಿ ಹೋಯ್ತಾ ಇಲ್ಲ, ಸೈಡಲ್ಲಿ ಹೋಯ್ತಾ ಇದ್ದಾರೆ. ಅವ್ನಿಗೆ ಗೊತ್ತಿರೋದು